ಸುಬಾನಲ್ಲಾ ಮಸೀದಿ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಜೈಷ್ ಎ ಮೊಹಮ್ಮದ್ ನೆಲೆ ಈ ಮಸೀದಿ. ಹಿಂದೆ ಭಾರತದ ಮೇಲೆ ಆದಂಥ ದಾಳಿಗಳಿದೆಯಲ್ಲ, ಆ ದಾಳಿಗಳ ನೀಲ ನಕ್ಷೆ ರೆಡಿಯಾಗಿದ್ದು ಇದೇ ಸುಬಾನಲ್ಲಾ ಮಸೀದಿನಲ್ಲಿ. ಜೈಷ್ ಎ ಮೊಹಮ್ಮದ್ ಉಗ್ರರ ನೆಲೆ ಈ ಮಸೀದಿ. ದಾಳಿಗಳ ಸಂಚು ರೂಪಿಸುವಂತ ತಾಣ ಈ ಮಸೀದಿ. 18 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿರುವಂತ ಮಸೀದಿ ಇದು. ನೋಡಿ, ನಾವು ಅದನ್ನು ತೋರಿಸ್ತಾ ಇದ್ದೀವಿ. ದಾಳಿಗೂ ಮೊದಲಿನ ದೃಶ್ಯಾವಳಿಗಳಿವು. ಈಗ ಮಸೀದಿ ಸಂಪೂರ್ಣ ನೆಲಸಮ ಆಗಿದೆ. ಎಷ್ಟು ಜನ ಇದ್ರು ಹೇಳಿ ಕೇಳಿ ಅಡಗುತಾಣ ಇದು. ಜನ ಇಲ್ದೇ ಇರಕ್ಕೆ ಸಾಧ್ಯನಾ ಇಂಥ ದೊಡ್ಡ ಕಟ್ಟಡದಲ್ಲಿ? ಅಂಥ ಮಸೀದಿ ಈಗ ನೆಲಸಮ ಆಗಿದೆ, ಧ್ವಂಸಗೊಂಡಿದೆ. ಇನ್ನೊಂದಿಷ್ಟು ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಉಗ್ರರ ನೇಮಕಾತಿ ಮತ್ತೆ ತರಬೇತಿ ಕೇಂದ್ರವಾಗಿತ್ತು ಈ ಮಸೀದಿ. ಈ ಮಸೀದಿ ಉಗ್ರ ಸಂಘಟನೆಯ ಚಟುವಟಿಕೆಯ ಕೇಂದ್ರ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ. ಮೊನ್ನೆ ನಡೆದಂತ ಪಹಲ್ಗಾಮ್ ದಾಳಿಯ ಹಿಂದೆನೂ ಕೂಡ ಈತನ ಕೈವಾಡ ಇದೆ ಅಂತ ಗೊತ್ತಾಗಿರುವಂತಹ ಸಂಗತಿ. ಇಂಥ ಮಸೂದ್ ಅಜರ್ ಇದೇ ಭಾಗದಲ್ಲಿ ಆತ ಹುಟ್ಟಿದ್ದು, ಭಾವಾಲ್ಪುರದಲ್ಲಿ. ಇದೇ ಮಸೂದ್ ಅಜರ್ ಇದೇ ಮಸೀದಿಯನ್ನ ತನ್ನ ಕಾರ್ಯಚಟುವಟಿಕೆಯ ನೆಲೆಯನ್ನಾಗಿ ಬಳಸಿಕೊಂಡಿದ್ದ. ಧರ್ಮದ ಹೆಸರಲ್ಲಿ ಆತ ಬಹಳಷ್ಟು ಈ ಉಗ್ರರನ್ನ ಅಲ್ಲಿ ತಯಾರು ಮಾಡ್ತಾ ಇದ್ದ. ಭಾರತದ ವಿರುದ್ಧವಾಗಿ ಎತ್ಕಟ್ಟುವಂತ ನಿಟ್ಟಿನಲ್ಲಿ ಬ್ರೈನ್ ವಾಶ್ ಮಾಡುವಂತ ಕೇಂದ್ರ ಆಗಿತ್ತು ಈ ಮಸೀದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಮಸೀದಿ ಸುಬಾನಲ್ಲಾ ಮಸೀದಿ ಅಂತ ಬಹಳ ದೊಡ್ಡ ಜಾಗದಲ್ಲಿ ವಿಸ್ತಾರವಾಗಿ ಹರಡ್ಕೊಂಡಿರುವಂತ ಮಸೀದಿ. ಆದ್ರೆ ಅಲ್ಲಿ ಪ್ರಾರ್ಥನೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಈಗ ಆ ಮಸೀದಿಯನ್ನ ಕೂಡ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಮುಂದೆ ಇದನ್ನ ಯಾವ ರೀತಿಯಾಗಿ ಬೇಕಾದ್ರೂ ಕ್ಲೈಮ್ ಮಾಡಬಹುದು, ನಮ್ಮ ಧಾರ್ಮಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ. ಅದೇನೇ ಇದ್ರೂ ಕೂಡ ಭಾರತ ಈ ಬಾರಿ ಮುಲಾಜು ನೋಡದೆ ಇಂಥ ಜಾಗಗಳನ್ನ ಹೊಕ್ಕಿ ಹೆಡೆಮುರಿ ಕಟ್ಟೋ ಪ್ರಯತ್ನ ಪಟ್ಟಿದೆ.